ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಬೀಟಾ ಫಿಶ್ ಅಂದರೆ ಫೈಟರ್ ಫಿಶ್ಗೆ ಯಾವ ಡಿಸೀಸ್ ಬರುತ್ತೆ ಮತ್ತು ಅದು ಕಾಸ್ ಅಂದರೆ ಯಾವ್ಯಾವ ರೋಗ ಬರುತ್ತೆ ಮತ್ತು ಅದ್ರ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಫಸ್ಟ್ ಇವಾಗ ನೋಡೋವಂಥದ್ದು ಬಂದು ಇದು ಬ್ಯಾಕ್ಟೀರಿಯಲ್ ಸ್ಪೆಕ್ಟಿಸಿಮಿಯಾ ಅಂತಾರೆ, ಇಲ್ಲಾಂದರೆ ರೆಡ್ ಸ್ಟ್ರಿಕ್ಸ್ ಅಂತಾರೆ. ಈ ರೋಗ ಹೆಂಗಂದರೆ ಅದು ಬಾಡಿ ಮೇಲೆ ಬಂದು ರೆಡ್ ಮಾರ್ಕ್ಸ್ ಥರ ಬಂದಿರುತ್ತೆ. ಇದು ಬ್ಯಾಕ್ಟೀರಿಯಲಿಂದ ಬಂದಿರುತ್ತೆ. ಇದು ಬಂದು ಇನ್ನೊಂದು ಏನಂದರೆ ಫಿಶ್ ಒಂಥರ ಡಲ್ ಆಗಿಬಿಡುತ್ತೆ. ಇದು ಬಂದರೆ ಫಿನ್ಸ್ ಹತ್ರ ಅಂದರೆ ರೆಕ್ಕೆ ಹತ್ರ ಎಲ್ಲ ಒಂಥರ ರೆಡ್ ಮಾರ್ಕ್ಸ್ ಬಂದಿರುತ್ತೆ. ಈ ಥರ ಬಂದಿದ್ರೇ ನಿಮಗೆ ರೆಡ್ ಸ್ಟ್ರೀಕ್ಸ್ ರೋಗ ಅಂತಾರೆ. ಇದು ರೆಡ್ ಸ್ಟ್ರೀಕ್ಸ್ ಅಂತಾರೆ. ಇದ್ರ ಕಾಸ್ ಹೆಂಗಾಗುತ್ತೆ ಅಂದರೆ ಈ ರೋಗ ಹೆಂಗೆ ಬರುತ್ತೆ ಈ ಮೀನುಗಳಿಗೆ, ಬೀಟಾ ಫಿಶ್ಗೆ ಹೆಂಗೆ ಬರುತ್ತೆ ಅಂದರೆ ನೀರು ಕಂಡೀಷನ್ ಬಂದು ಕರೆಕ್ಟಾಗಿರಲ್ಲ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿಬಿಟ್ಟಿರುತ್ತೆ ಆ ಮೀನಿಗೆ, ಇಲ್ಲಾಂದರೆ ಆ ಟ್ಯಾಂಕಿಗೆ ಫುಲ್ ಆಗಿಬಿಟ್ಟಿರುತ್ತೆ. ಈ ಥರ ಇದ್ದರೆ ಅದು ಮೀನಿಗೆ ಬಂದು ಎಫೆಕ್ಟ್ ಆಗುತ್ತೆ. ಈ ಥರ ರೆಡ್ ಮಾರ್ಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬಂದು ಆ್ಯಂಟಿಬಯೋಟಿಕ್ ಕೊಟ್ಟು ನೀವು ಟ್ರೀಟ್ ಮಾಡ್ಬೋದು ಈ ಮೀನುಗಳಿಗೆ ನೀವು. ಇವಾಗ ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಇದು ಕಾನ್ಸ್ಟಿಪೇಷನ್ ರೋಗ ಅಂತಾರೆ. ಅಂದರೆ ಕಾನ್ಸ್ಟಿಪೇಷನ್ ಹೆಂಗೆ ಬರುತ್ತೆ ಅಂದರೆ ಈ ಬೀಟಾ ಫಿಶ್ಗೆ ಬಂದು ನೀವು ಈ ಥರ ಇವಾಗ ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದು ಮೀನ್ದು ಹೊಟ್ಟೆ ಬಂದು ಸ್ವಲ್ಪ ಊದ್ಕೊಂಡಿರೋ ಥರ ಇರುತ್ತೆ. ಈ ಥರ ಇದ್ದರೆ ಇದು ಕಾನ್ಸ್ಟಿಪೇಷನ್ ಬಂದಿದೆ ಅಂತ ಮೀನಿಗೆ. ಇದು ಹೆಂಗೆ ಬರುತ್ತೆ ಅಂದರೆ ಓವರ್ ಫೀಡ್ ಮಾಡೋದ್ರಿಂದ ಮತ್ತು ರಾಂಗ್ ಟೈಪ್ ಆಫ್ ಫುಡ್ ಅಂದರೆ ಬೇರೆ ಟೈಪ್ ಆಫ್ ಫುಡ್ ನೀವು ಕೊಡೋದ್ರಿಂದ ಮೀನುಗಳಿಗೆ ಹಾರ್ಡ್ ಫುಡ್ಡು, ಡ್ರೈಡ್ ಫುಡ್ಡು ಜಾಸ್ತಿ ಕೊಡೋದ್ರಿಂದ ಈ ಥರ ಹೊಟ್ಟೆ ಊದ್ಕೊಳುತ್ತೆ. ನೆಕ್ಸ್ಟ್ ಇವಾಗ ನೀವು ನೋಡ್ತಾರೆ ಬಂದು ಇಲ್ಲಿ ಕೊಲಮಿನೇರಿಸ್ ಅಂತಾರೆ. ಇದು ಬಂದು ಇದು ಫಂಗಸ್ ಇನ್ಫೆಕ್ಷನ್ ಥರ ಆಗುತ್ತೆ ಮೌತಲ್ಲಿ ಮಾತ್ರ, ಅಂದರೆ ಬಾಯಿ ಹತ್ರ ಮಾತ್ರ ಈ ಥರ ವೈಟ್ ಕಲರ್ ಒಂಥರ ಕಾಟನ್ ಥರ ಫಂಗಸ್ ಬರುತ್ತೆ. ಈ ಥರ ಬರೋದ್ರಿಂದ ಬಂದು ಮೀನು ಸತ್ತೋಗೋಕ್ಕೂ ಚಾನ್ಸ್ ಇದೆ. ಇದು ಹೆಂಗೆ ಬರುತ್ತೆ ಅಂದರೆ ಮೀನು ಬಂದು ಜಾಸ್ತಿ ನೀರು ಎಫೆಕ್ಟ್ ಅಂದರೆ ಗಲೀಜು ನೀರಲ್ಲಿ ಜಾಸ್ತಿ ಇದ್ದಿರುತ್ತೆ ಮತ್ತು ನೀರು ಕ್ಲೀನ್ ಮಾಡಿರಲ್ಲ ನೋಡಿ. ಈ ಥರ ಆದರೆ ಅದು ಬಂದು ಇನ್ಫೆಕ್ಷನ್ ಬರುತ್ತೆ ಮತ್ತು ಫುಡ್ ಬಂದು ಒಂಥರ ಕೆಟ್ಟೋಗಿರೋ ಫುಡ್ ಆ ಥರ ಆಗೋದ್ರಿಂದನೂ ಈ ಥರ ರೋಗ ಬರುತ್ತೆ ಮೀನುಗಳಿಗೆ. ಇವಾಗ ನೀವು ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಇದು ಫಿನ್ ರಾಟ್ ಅಂತಾರೆ. ಫಿನ್ ರಾಟ್ ಡಿಸೀಸ್ ಹೆಂಗೆ ಬರುತ್ತೆ ಅಂದರೆ ಇವಾಗ ಮೀನಿಗೆ ಬಂದು ಎರಡು ಟೈಪಲ್ಲಿ ಫಿನ್ ರಾಟ್ ಬರುತ್ತೆ. ಒಂದೇನೆಂದರೆ ಎರಡು ಮೀನುಗಳು ಜಗಳ ಆಡಿರುತ್ತೆ, ಅದಕ್ಕೆ ಅದು ಬಂದು ಫಿನ್ಸ್ ಅಲ್ಲ ಅಂದರೆ ಅದರ ರೆಕ್ಕೆ ಎಲ್ಲ ಕಿತ್ತೋಗಿರುತ್ತೆ. ಇನ್ನೊಂದು ಏನಂದರೆ ಈ ಥರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಮತ್ತು ನೀರು ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ ಆ ಟ್ಯಾಂಕಲ್ಲಿ, ಅಂದರೆ ಈ ಥರ ಫಿನ್ಸ್ ಎಲ್ಲ ಒಂಥರ ಉದುರೋಗುತ್ತೆ, ಅಂದರೆ ರೆಕ್ಕೆ ಎಲ್ಲ ಉದುರೋಗುತ್ತೆ ಮೀನ್ದು. ಈ ಥರ ಆಗೋದ್ರಿಂದ ಬಂದು ನಿಮಗೆ ಫಿನ್ ರಾಟ್ ಡಿಸೀಸ್ ಬರುತ್ತೆ. ಆದ್ರೇನು ಅದು ನೀವು ಟ್ರೀಟ್ ಮಾಡೋಕ್ಕೆ ಬಂದು ನೀವು ಅಕ್ವೇರಿಯಂ ಸಾಲ್ಟನ್ನ ಬಂದು ಅದ್ರ ಟ್ಯಾಂಕಲ್ಲಿ ಹಾಕೋದ್ರಿಂದ ಅದು ಟ್ರೀಟ್ಮೆಂಟ್ ಆಗುತ್ತೆ, ಅಂದರೆ ಸಪ್ರೇಟ್ ಮಾಡಿ ಅದನ್ನು ಟ್ರೀಟ್ ಮಾಡ್ಬೋದು. ನೆಕ್ಸ್ಟ್ ನೀವು ನೋಡೋವಂಥದ್ದು ಬಂದು ಇದು ಫಿಶ್ ಲೈಸ್ ಅಂತಾರೆ. ಅಂದರೆ ಫಿಶಲ್ಲಿ ಬರೋದು ಹುಳ. ಅಂದರೆ ಇವಾಗ ನೀವು ನೋಡೋವಂಥದ್ದು ಬಂದು ಇದು ಫಿಶ್ ಲೈಸ್ ಅಂತಾರೆ. ನೋಡುತ್ತಾ ಇದ್ದೀರಾ ನೋಡಿ, ಇದು ಬಂದು ಮೀನುಗಳು ರೆಕ್ಕೆ ಮೇಲೆ ಮತ್ತು ಬಾಡಿ ಮೇಲೆ ಈ ಥರ ಅನ್ಕೊಂಬಿಟ್ಟಿರುತ್ತೆ. ಇದು ಬಂದು ಫಿಶ್ ಲೈಸ್ ಅನ್ನೋದ್ರಿಂದ ಅದು ಬಂದು ನಾವೇ ಕರೆಕ್ಟಾಗಿ ಆ ಮೀನು ಹಿಡ್ಕೊಂಡು ಈ ಥರ ಇವಾಗ ನೀವು ನೋಡ್ತಾ ನೋಡಿ ಪಿಕ್ಚರಲ್ಲಿ ಈ ಥರ ತೆಗಿಬೇಕು. ಅದು ತೆಗ್ದಿಲ್ಲ ಅಂದರೆ ಅದು ಮೀನು ಸತ್ತೋಗೋಕ್ಕೂ ಚಾನ್ಸ್ ಇದೆ. ಈ ಥರ ಈ ಫಿಶ್ ಲೈಸ್ ಬರೋದ್ರಿಂದ ಮೀನುಗಳಿಗೆ ಬಂದು ನಿಮಗೆ ಅದು ಬಂದು ರಕ್ತ ಎಲ್ಲ ಫುಲ್ಲು ಕುಡಿದ್ಬಿಟ್ಟಿರುತ್ತೆ. ಮೀನು ಬಂದು ವೀಕ್ ಆಗಿಬಿಡುತ್ತೆ, ಎಲ್ಲ ಸತ್ತೋಗೋಕ್ಕೂ ಚಾನ್ಸ್ ಇದೆ. ಇವಾಗ ನೆಕ್ಸ್ಟ್ ನೋಡೋವಂಥದ್ದು ಬಂದು ಇದು ಫಂಗಸ್ ಇನ್ಫೆಕ್ಷನು ಬೀಟಾ ಫಿಶ್ಗೆ. ಫಂಗಸ್ ಹೆಂಗೆ ಬರುತ್ತೆ ಅಂದರೆ ವಾಟರ್ ಕ್ವಾಲಿಟಿ ಬಂದು ಮೇಂಟೈನ್ ಆಗಿರಲ್ಲ ಮತ್ತು ಟೆಂಪ್ರೇಚರು ಕರೆಕ್ಟಾಗಿರಲ್ಲ, pH ಲೆವೆಲು ಡೌನ್ ಆಗಿಬಿಟ್ಟಿರುತ್ತೆ. ಈ ಥರ ಬಂದು ಮೀನು ಬಂದು ಸಿಕ್ಕಾಗ್ಬಿಟ್ಟಿರುತ್ತೆ, ಅಂದರೆ ಒಂಥರ ಡಲ್ ಆಗಿಬಿಟ್ಟಿರುತ್ತೆ. ಈ ಥರ ಇದ್ದರೆ ಅದು ಬಂದು ಮೀನು ಸತ್ತೋಗ್ಬಿಡುತ್ತೆ ಒಂದೊಂದು ಸಲ. ಇದಕ್ಕೆ ಬಂದು ನೀವು ಒಳ್ಳೆ ಆ್ಯಂಟಿಬಯೋಟಿಕ್ ಕೊಟ್ಟು ಮೀನನ್ನ ಬಂದು ಸಪ್ರೇಟ್ ಮಾಡಿಬಿಟ್ಟು ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ನೀವು ನೋಡೋವಂಥದ್ದು ಬಂದು ಇದು ವೈಟ್ ಸ್ಪಾಟ್ ಡಿಸೀಸ್ ಅಂತಾರೆ. ಬೀಟಾ ಫಿಶಿಗೆ ಬಂದು ವೈಟ್ ಸ್ಪಾಟ್ ಏನಕ್ಕೆ ಬರುತ್ತೆ ಅಂದರೆ ಇವಾಗ ವೈಟ್ ಸ್ಪಾಟ್ ಅಂದರೆ ಫಸ್ಟ್ ಏನಂತ ನೋಡೋಣ. ವೈಟ್ ಸ್ಪಾಟ್ ಅಂದರೆ ಇವಾಗ ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಮೀನು ಮೇಲೆ ಬಂದು ಒಂಥರ ವೈಟಾಗಿ ರವೆ ಥರ ಇರುತ್ತೆ. ಈ ಥರ ಇದ್ದರೆ ಅದು ವೈಟ್ ಸ್ಪಾಟ್ ಬಂದಿದೆ ಅಂತ ಅರ್ಥ. ವೈಟ್ ಸ್ಪಾಟ್ ಹೆಂಗೆ ಕ್ಯೂರ್ ಮಾಡೋದಂದರೆ ಅಕ್ವೇರಿಯಂ ಶಾಪಿಗೆ ಹೋಗಿ ಕೇಳಿದ್ರೇ ವೈಟ್ ಸ್ಪಾಟ್ ಬಂದಿದೆ ಆ ಥರ ಮೆಡಿಸಿನ್ ಕೊಡಿ ಅಂದರೆ ಕೊಡ್ತಾರೆ. ಅದು ಬಂದು ಡ್ರಾಪ್ಸ್ ಥರ ಬರುತ್ತೆ. ಅದು ಬಂದು ನೀರಲ್ಲಿ ಹಾಕೋದ್ರಿಂದ ವೈಟ್ ಸ್ಪಾಟ್ ಕ್ಲಿಯರ್ ಆಗುತ್ತೆ ಮತ್ತು ಅಕ್ವೇರಿಯಂ ಸಾಲ್ಟು ನೀವು ಟ್ರೈ ಮಾಡ್ಬೋದು. ಇವಾಗ ನೋಡೋವಂಥದ್ದು ಬಂದು ಪಾಪಾಯ್ ಅಂತಾರೆ. ಪಾಪಾಯ್ ಡಿಸೀಸ್ ಏನಂದರೆ ಐಸ್ ಬಂದು ಪಾಪ ಆಗಿರುತ್ತೆ, ಅಂದರೆ ಐಸ್ ಬಂದು ಸ್ವಲ್ಪ ಊದ್ಕೊಂಡಿರೋ ಥರ ಇರುತ್ತೆ ಮೀನುಗಳಿಗೆ. ಇದೇನಕ್ಕೆ ಬರುತ್ತೆ ಅಂದರೆ ವಾಟರ್ ಕ್ವಾಲಿಟಿ ಬಂದು ಕರೆಕ್ಟಾಗಿ ಮೇಂಟೈನ್ ಆಗಿರೋಲ್ಲ ಮತ್ತು ಫಿಶ್ ಬಂದು ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಒಂಥರ. ಈ ಥರ ಇದ್ರೇನು ಅದು ಪಾಪಾಯ್ ಥರ ಬರುತ್ತೆ ಡಿಸೀಸು. ಇದು ಬಂದು ಮೀನನ್ನ ಬಂದು ಸಪ್ರೇಟ್ ಮಾಡಿಬಿಟ್ಟು ಆ್ಯಂಟಿಬಯೋಟಿಕ್ ಕೊಟ್ಟು ಟ್ರೀಟ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ನೋಡೋವಂಥದ್ದು ಬಂದು ಇದು ಸ್ವಿಮ್ ಬ್ಲ್ಯಾಡರ್ ಅಂತಾರೆ. ಸ್ವಿಮ್ ಬ್ಲ್ಯಾಡರ್ ಏನಕ್ಕೆ ಬರೋದಂದರೆ ಮೀನುಗಳಿಗೆ ಬಂದು ಒಂಥರ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಮೀನು, ಮತ್ತು ಒಂಥರ ವಾಟರ್ ಕ್ವಾಲಿಟಿ ಚೇಂಜ್ ಮಾಡಿರ್ತೀರ, ಆದರೆ ಅದು ಕರೆಕ್ಟಾಗಿ ಅದು ಸೆಟ್ ಆಗಿರಲ್ಲ. ಈ ಥರ ಇದ್ದರೆ ಒಂಥರ ಸ್ವಿಮ್ ಬ್ಲ್ಯಾಡರ್ ಡಿಸೀಸ್ ಬಂದುಬಿಟ್ಟಿರುತ್ತೆ. ಇದಕ್ಕೆ ಇದು ಬಂದಿದೆ ಅಂತ ಹೆಂಗೆ ಕಂಡುಹಿಡಿಯೋದಂದರೆ ಮೀನು ಬಂದು ಒಂಥರ ಸೈಡಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ ಟ್ಯಾಂಕ್ ಮೇಲ್ಗಡೆ, ಇಲ್ಲಾಂದರೆ ಟ್ಯಾಂಕ್ ಸೈಡಲ್ಲೇ ಒಂಥರ ಅಲ್ಲೇ ಸ್ಟೇ ಆಗಿಬಿಟ್ಟಿರುತ್ತೆ, ಏನು ಮೂವ್ ಆಗೋಲ್ಲ. ಈ ಥರ ಇದ್ದರೆ ಸ್ವಿಮ್ ಬ್ಲ್ಯಾಡರ್ ಬಂದಿದೆ ಅಂತ ಅರ್ಥ.
ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ನೀವು ಬೀಟಾ ಫಿಶಲ್ಲಿ ಯಾವ್ಯಾವ ರೋಗ ಬರುತ್ತೆ ಮತ್ತು ಅದ್ರ ಏನೇನು ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಕೊಂಡು ನಿಮ್ಮ ಬೀಟಾ ಫಿಶ್ಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಈ ಥರ ನೀವು ನೋಡ್ಕೊಂಡು ಬೀಟಾ ಫಿಶ್ಗೆ ಏನಾದರೆ ನೀವು ಕಾಪಾಡ್ಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.